ಎಲ್ಲರಿಗೂ ನಮಸ್ಕಾರ. ಈ ಬಿಲ್ಡಿಂಗ್ ಓನರ್ ನಾನೇ. 2030 ಇದು ಬಿಡಿ ಪ್ರಾಪರ್ಟಿ. NPS ಸ್ಕೂಲ್ ಹತ್ರ ಇದೆ. ಇದು ರೆಸಿಡೆನ್ಸಿ ಸ್ಕೂಲ್ ಹತ್ರ ಪಕ್ಕ ಇದೆ. ಬ್ರೋಕರೇಜ್ ಇಲ್ಲಾಗೆ ಡೈರೆಕ್ಟ್ ನನಗೆ ಕಾಲ್ ಮಾಡಿ ಪ್ರಾಪರ್ಟಿ ತೊಗೊಳ್ಳಿ. ನಮಸ್ಕಾರ ವೀಕ್ಷಕರೇ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಗ ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜು ಫಸ್ಟ್ ಬ್ಲಾಕ್ ಅಲ್ಲಿ ಬರುವಂತಹ BD ಪ್ರಾಪರ್ಟಿ. ಸೌತ್ ಗೇಟು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಲೊಕೇಶನ್ ನಮಗೆ ಫಸ್ಟ್ ಬ್ಲಾಕ್ ಇರೋದ್ರಿಂದ NPS ಸ್ಕೂಲ್ಗೆ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮತ್ತೆ ಪ್ರೆಸಿಡೆನ್ಸಿ ಸ್ಕೂಲು ಮತ್ತೆ ಪ್ರಾರ್ಥನಾ ಸ್ಕೂಲ್ಗಳಿಗೆ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ 3 ಸ್ಕೂಲ್ಗಳಿಗೆ ಜಸ್ಟ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಜೊತೆಗೆ 100 ಫೀಟ್ ರೋಡ್ ಏನಿದೆ ಅದಕ್ಕೂ ಕೂಡ ಜಸ್ಟ್ ಒಂದು 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ 100 ಫೀಟ್ ರೋಡ್ ಇರುವಂತದ್ದು. ಇದ್ರ ಮೇಲ್ಗಡೆ ಏನಾದ್ರು ಹೋಗ್ತೀವಿ ಅಂದ್ರೆ ಉತ್ರಳ್ಳಿ ಮೈನ್ ರೋಡ್, ನಮಗೆ ಪಟ್ಟಳಮ್ಮ ದೇವಸ್ಥಾನ ಆ ರೋಡ್ ಅಲ್ಲ ನಮಗೆ ತುಂಬಾ ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅನ್ಬೋದು. ಎಕ್ಸಾಕ್ಟ್ ನಮ್ಗೊಂದು 2.5 ಇಲ್ಲ 3 ಕಿಲೋಮೀಟರ್ ಒಳಗಡೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಕನಕಪುರ ರೋಡು, ಡಿಮಾರ್ಟ್ ಎಲ್ಲ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಡೈರೆಕ್ಟ್ ಓನರ್ ನಂಬರ್ನ ಶೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ನಾವು ಪರ್ಚೇಸ್ ಮಾಡ್ಬೋದು. ಮನೆ ಮುಂದೆಗಡೆ ವೈಲ್ಡ್ ಆಗಿರುವಂತಹ 30 ಅಡಿ ಟಾರ್ ರೋಡು, ಕಾವೇರಿ ವಾಟರ್ ಬರ್ತಾ ಇದೆ, ಓನ್ ಬೋರ್ವೆಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ಏನ್ ಟ್ರೆಂಡ್ ಇದೆಲ್ಲ ಆ ಟ್ರೆಂಡಿಗೆ ತಕ್ಕನಂಗೆ ಈ ಎಲಿವೇಶನ್ ತಗೊಂಡಿರುವಂತದ್ದು. ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಕೂಡ ನಮಗೆ ಗ್ರಾನೈಟ್ ಲೇಡಿನ ಕೊಟ್ಟಿದ್ದಾರೆ ವಾಲ್ಗಳಿಗೆ. ಮೇಲ್ಗಡೆ ಫುಲ್ ನಮಗೆ ಸ್ಟ್ರಕ್ಚರ್ ನ ಕೊಟ್ಟಿರುವಂತದ್ದು. ಈ ಪೊಸಿಷನ್ ಅಲ್ಲಿ ಯುಟಿಲಿಟಿ, ಅದಕ್ಕೂ ಕೂಡ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಬಾಲ್ಕನಿಗಳ ಪ್ರಾವಿಷನ್ ಮಾಡಿ ಇದು ಟಫನ್ ಗ್ಲಾಸ್ SS ವರ್ಗೂ ಕೂಡ ನಮಗೆ ಕೊಟ್ಟಿರುವಂತದ್ದು. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಅನ್ಬೋದು. ಅಷ್ಟು ಕ್ಲೀನ್ ಆಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು ನೋಡಿ. ಈಗ ಜಸ್ಟ್ ಒಂದು ನಮ್ಗೆ ಸ್ಯಾಂಟ್ರೋ ಒಂದು ಪಾರ್ಕ್ ಮಾಡಿದ್ದಾರೆ. ಇದೇ ಸ್ಯಾಂಟ್ರೋ ನಾನು ಅಲ್ಲಾಕಿದ್ರೆ ಇದ್ರ ಜೊತೆಗೆ ಇನ್ನೊಂದು ಸ್ಯಾಂಟ್ರೋ ಹಾಕಿ ಮುಂದೆಗಡೆ ಫುಲ್ 2 ವೀಲರ್ಗಳನ್ನ ನಿಲ್ಸ್ಕೊಬಹುದು. ಅಷ್ಟು ಜಾಗ ಇಲ್ಲಿದೆ. 2 ಇನೋವಾಗಳನ್ನ ಪಾರ್ಕ್ ಮಾಡ್ಕೊಬಹುದು. ಅಂದ್ರೆ 2 ಕಾರ್ಗಳ ಜೊತೆಗೆ 4ರಿಂದ 5 2 ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಜಾಗ ಈ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಓನ್ ಬೋರ್ವೆಲ್ಲು ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಫ್ಲೋರಿಂಗ್ ಏನು ಅಂದ್ರೆ ಆಂಟಿಸ್ಕಟ್ ವೆಟ್ರೋಫಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿ ವಾಟರ್ ಲಿಕ್ವಿಡ್ ಏನಾದ್ರು ನಮಗೆ ಫ್ಲೋರಿಂಗ್ ಅಲ್ಲಿ ಇತ್ತು ಅಂದ್ರೆ ಕಾಲ್ ಜಾರೋದಿಲ್ಲ. ಮತ್ತೆ ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. UPS ಪಾಯಿಂಟ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕಾವೇರಿ ವಾಟರ್ಗೆ ಲೈನ್ ಈ ಪೋರ್ಷನ್ ಅಲ್ಲಿ ನಮಗೆ ಪ್ಲಂಬಿಂಗ್ ವರ್ಕು ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಎಲೆಕ್ಟ್ರಿಕ್ ವರ್ಕು ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. ಜೊತೆಗೆ ಈ ಪಾರ್ಕಿಂಗ್ ಅಲ್ಲಿ ನಮಗೊಂದು ಸೆಮಿ ಇಂಟೀರಿಯರ್ ಡಿಸೈನ್ ಅಲ್ಲಿ ಶೂ ರ್ಯಾಕು ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಸ್ಪೇಸ್ ಕೊಟ್ಟಿರುವಂತದ್ದು. ಶೂ ರ್ಯಾಕುಗಳಿಗೆ ಚೆನ್ನಾಗಿದೆ. ಇದರ ಬಂದು ನಮಗೆ ಫಿಕ್ಸಬಲ್ ಅಲ್ಲ, ಮೂವಬಲ್. ಇದು ನಮಗೆ ನಮ್ಮ ಅನುಕೂಲ ತಕ್ಕನಾಗೆ ಎಲ್ಲಿ ಬೇಕಾದ್ರೆ ಅದನ್ನ ಈ ಇಂಟೀರಿಯರ್ ಡಿಸೈನ್ ಅಲ್ಲಿ ಆಗಿರುವಂತಹ ಶೂ ರ್ಯಾಕು ನಾವು ಮೂವಬಲ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಇರುವಂತದ್ದು. ಜೊತೆಗೆ ಸೀಲಿಂಗ್ ಅಲ್ಲಿ ಸೆಮಿ POP ವರ್ಕು ವಿತ್ LED ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಏನ್ ಸ್ಟೇರ್ ಕೇಸ್ ಇದೆಯಲ್ಲ ಇದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ಥಿಕ್ ನ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ವಿತ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೌತ್ ಗೇಟು ಈಸ್ಟ್ ಡೋರ್ ಬರುತ್ತೆ. ಮೇನ್ ಏನಂದ್ರೆ ಲೊಕೇಶನ್ಗೆ ದುಡ್ಡು. 6 ಸ್ಟೇಜು ಫಸ್ಟ್ ಬ್ಲಾಕ್ ಅಲ್ಲಿ ಬರುವಂತಹ BD ಪ್ರಾಪರ್ಟಿ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಎಕ್ಸಾಕ್ಟ್ ನಾನು ನಾರ್ತ್ ಈಸ್ಟ್ ಅಲ್ಲಿ ನಿಂತಿದ್ದೀನಿ. ಈ ಡೋರ್ ಬಂದು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಈ ಮನೆ ಹಿಂದೆಗಡೆ ಕೂಡ ಆಲ್ರೆಡಿ ಮನೆ ಕಂಪ್ಲೀಟ್ ಆಗಿದೆ. ನೋಡೋದಲ್ಲ ಸೆಟ್ ಬ್ಯಾಕ್ ಎಷ್ಟಿದೆ ಅಂತ. ಈ ಪ್ರಾಪರ್ಟಿ ಅವರು ಬಿಟ್ಟಿದ್ದಾರೆ, ಆ ಪ್ರಾಪರ್ಟಿ ಅವರು ಬಿಟ್ಟಿದ್ದಾರೆ. ಇಲ್ಲೇನು ಗ್ರಿಲ್ ಕಾಣಿಸ್ತಿದೆ, ಇದು ಹಿಂದೆಗಡೆ ಮನೆ ಜಾಗ. ಅವರು ಸೆಟ್ ಬ್ಯಾಕ್ ಬಿಟ್ಟಿರುವಂತದ್ದು. ಈ ಪೋರ್ಷನ್ ಏನು ನಮಗೆ ಗ್ಯಾಪ್ ಕಾಣಿಸ್ತಾ ಇದೆ, ಈ ಮನೆಯವ್ರು ಬಿಟ್ಟಿರುವಂತಹ ಜಾಗ. ಟೋಟಲ್ ನಮ್ಗೆ ಒಂದು 3.5ರಿಂದ 4 ಅಡಿವರೆಗೂ ನಮಗೆ ಸೆಟ್ ಬ್ಯಾಕ್ ಇದೆ. ಮನೆ ಹಿಂದಗಡೆ ಕೂಡ ಗುಡ್ ವೆಂಟಿಲೇಷನು. ಮನೆ ಮುಂದಗಡೆ 30 ಫೀಟ್ ರೋಡು. ಈ ಮೈನ್ ಡೋರ್ ನೋಡ್ಬೋದು, ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರು.
ಒಳ್ಳೆ ಕರ್ವಿಂಗ್ಸ್ ನ ಕೊಟ್ಟಿದ್ದಾರೆ ವಿತ್ ಫೈನಲ್ ಪಾಲಿಶಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ವಾಸ್ಕಲ್ ಸೈಜ್ ನೋಡ್ಬೋದು ವೀಕ್ಷಕರೇ, 4x9 ನ ಯೂಸ್ ಮಾಡಿರುವಂತಹ ವಾಸ್ಕಲ್ಲು ವಿತ್ ವಿಂಡೋ. ಇದಕ್ಕೂ ಕೂಡ ನಮಗೆ 4x9 ಕೊಟ್ಟಿರುವಂಥದ್ದು. ತುಂಬಾ ಸಖತ್ತಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮನೆ ಮುಂದೆಗಡೆ ಏನಾದರೂ ನಾವು ವಾಸ್ತು ಗಿಡಗಳೇನಾದ್ರು ಯೂಸ್ ಮಾಡ್ತೀವಿ ಅಂದರೆ ಈ ಲೈನಲ್ಲಿ ಯೂಸ್ ಮಾಡ್ಬೋದು. ಗ್ಯಾಪ್ ಕೊಟ್ಟಿರೋ ಜಾಗದಲ್ಲೂ ಕೂಡ ನಮಗೆ MNC ಗ್ರಿಲ್ ಕಟಿಂಗ್ MS ವರ್ಕು ವಿತ್ CMC ಗ್ರಿಲ್ ಕಟಿಂಗ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಎಲ್ಲಾ ರೀತಿಯ ಪ್ರಿಕಾಷನ್ಗಳನ್ನ ತಗೊಂಡಿದ್ದಾರೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಮೈನ್ ಅಟ್ರಾಕ್ಟ್ ಅನ್ಸೋದೆ ನಮಗೆ ಸೀಲಿಂಗ್ ಅಲ್ಲಿ ಮಾಡಿರುವಂತಹ ವರ್ಕು. ವುಡ್ ವರ್ಕ್ ಕಂಪ್ಲೀಟ್ ಆಗಿದೆ, ಜೊತೆಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. 2 ಝೂಮರ್ಗೆ 1 ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ತಗೊಂಡಿರುವಂತದ್ದು. ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ, ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತಹ ಈ ಲಿವಿಂಗ್ ರೂಮು ತುಂಬಾ ಚೆನ್ನಾಗಿದೆ, ವಿಶಾಲವಾಗಿ ಬಂದಿದೆ. ಎಕ್ಸಾಕ್ಟ್ 90 ಡಿಗ್ರಿ ಟಿವಿ ನೋಡುವಂತಹ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಟ್ರೆಂಡಿ ಆಗಿದೆ. ಕೆಳಗಡೆ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಫುಲ್ ನಮಗೆ ಸರ್ಕಲ್ ಗಳನ್ನ ಮಾಡಿರುವಂತಹ ಇಂಟೀರಿಯರ್ ಡಿಸೈನ್ ವಿತ್ ಡ್ರಾಯರ್ ಬಾಕ್ಸ್ ಗಳು ಕೂಡ ಕೊಟ್ಟಿರುವಂತದ್ದು. ಬ್ಯೂಟಿಫುಲ್ ಆಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋ ಅಷ್ಟೇ ಇರುವಂತಹ ಟಿವಿ ಯೂನಿಟ್. ಈ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಫ್ರೇಮ್ ಫುಲ್ಲು ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರೋ ವರ್ಕ್ ನೋಡ್ಬೋದು. ಸಖತ್ತಾಗಿದೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರದೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೇಲಿ ಇದೆ. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಟಫನ್ ಗ್ಲಾಸ್ ಡೋರ್ ಬರುತ್ತೆ. ಆ ಟಫನ್ ಗ್ಲಾಸ್ ಅಟ್ಯಾಚ್ ಆಗಿ ಟೀಕ್ವುಡ್ ಫ್ರೇಮ್ ಜೊತೆಗೆ ಟೀಕ್ವುಡ್ ವಾಸ್ ಗಳು ಕೊಟ್ಟಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಗೋಲ್ಡ್ ಫಿನಿಶಿಂಗ್ ವರ್ಕ್ ಕೂಡ ನಾವು ನೋಡಬಹುದು. ಸೀಲಿಂಗ್ ಅಲ್ಲಿ POP ವರ್ಕ್ POP ಮಾಡಿಲ್ಲ, ಇಂಟೀರಿಯರ್ ಡಿಸೈನ್ ವುಡ್ ಎಲ್ಲ ಕಂಪ್ಲೀಟ್ ಮಾಡಿರುವಂತಹ ಸೀಲಿಂಗ್ ಅಲ್ಲಿ ವರ್ಕ್ ನೋಡಬಹುದು. ವಿತ್ LED ಲೈಟ್ ಗಳೆಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಆಗ್ನೇಯ ಈ ಪೋರ್ಷನ್ ಅಲ್ಲಿ ಬರುತ್ತೆ, ದೇವ್ರ ಮನೆ ಪಕ್ಕ. ಈ ಆಗ್ನೇಯದಲ್ಲಿ ಮಾಡಿರುವಂತದ್ದು ನಮಗೆ ಕಿಚನ್ ಏರಿಯಾ. ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಗ್ಲಾಸ್ ಡೋರ್ ಎಲ್ಲ ಕೊಟ್ಟಿರುವಂತದ್ದು. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸಿಂಕ್ ಕೊಟ್ಟಿದ್ದಾರೆ. ಸಿಂಕ್ ಮೇಲ್ಗಡೆ ನಮಗೆ ಆಕ್ವಾ ಗಾರ್ಡ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ವಾಲ್ಗಳೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಕೊಟ್ಟಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಒರೆಸ್ಕೊಳ್ಳೋದಕ್ಕೆಲ್ಲ ತುಂಬಾ ಈಸಿಯಾಗಿ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಗೋಸ್ಕರ ಈ ಪೋರ್ಷನ್ ಅಲ್ಲಿ ನಮಗೆ ಲಾಫ್ಟ್ ವರ್ಕ್ಗಳು ಕೂಡ ನಮಗೆ ಕೊಟ್ಟಿರುವಂತದ್ದು. ಮೇನ್ ಅಟ್ರಾಕ್ಟ್ ಏನು ಅಂದ್ರೆ ಈ ಕಿಚನ್ ಏರಿಯಾದಲ್ಲಿ ಈ ಡೈನಿಂಗ್ ಟೇಬಲ್ ಹೇಗಿದೆ ನೋಡಿದ್ರಲ್ಲ, ಇದು ಬಂದು ನಮಗೆ ಫೋಲ್ಡಬಲ್ ಇದೆ. ಈ ಪೀಸ್ ಕೆಳಗಡೆ ನಮಗೆ 2 ಹ್ಯಾಂಗಲ್ಗಳು ಬರುತ್ತೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಇಲ್ಲಿ ಪುಷ್ ಮಾಡಿದ್ರೆ ಇಲ್ಲಿ ನಮಗೆ ಡೈನಿಂಗ್ ಟೇಬಲ್ ಕ್ಲೋಸ್ ಆಗಿ ಹೋಗುತ್ತೆ. ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಓಪನ್ ಮಾಡಬಹುದು. ಆರಾಮಾಗಿ 4 ಜನ ಕುತ್ಕೊಂಡು ಊಟ ಮಾಡಬಹುದು. ಅಪೋಸಿಟ್ 4 ಮೆಂಬರ್ಸ್ ಈ ಡೈನಿಂಗ್ ಟೇಬಲ್ ನ ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಡೈನಿಂಗ್ ಟೇಬಲ್ ನ ಒಂದು ಸಗದಾಗಿ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ವೆಜಿಟೇಬಲ್ಸ್ ಕಟಿಂಗ್ಸ್ ಕೂಡ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಬಟ್ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಈ ಡಿಸೈನ್, ಈ ವರ್ಕ್ ನ ನಮಗೆ ತಗೊಂಡಿದ್ದಾರೆ. ಮೇಲ್ಗಡೆ ಕೂಡ ಡಿಸೈನ್ ವರ್ಕ್ ಅಲ್ಲಿ ನಮ್ಗೆ ಇಂಟೀರಿಯರ್ ಡಿಸೈನ್ ನ ತಗೊಂಡಿದ್ದಾರೆ. ಇದ್ರ ಪಕ್ಕದಲ್ಲಿ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಶೆಲ್ಫ್ ಗಳೆಲ್ಲ ಇದೆ. ಬೇಕಾಗಿರೋ ಸಾಮಗ್ರಿಗಳನ್ನ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೋಬಹುದು. ಅಷ್ಟು ಜಾಗ ಇಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಜಾಗನ ಎಲ್ಲೂ ನಮ್ಗೆ ವೇಸ್ಟ್ ಮಾಡಿದಿರ, ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೊಂಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿರುವಂತದ್ದು. ಈ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಆರಾಮಾಗಿ ಸಿಂಗಲ್ ಡೋರ್, ಡಬಲ್ ಡೋರ್, ದೊಡ್ಡದಾಗಿರುವಂತಹ ಫ್ರಿಡ್ಜ್ ಎಲ್ಲ ಏನ್ ಬೇಕಾದ್ರೂ ಇಟ್ಕೋಬಹುದು. ಅಷ್ಟು ಜಾಗ ಇದೆ. ಅಲ್ಲಿ ಜಾಗ ಇಟ್ಕೊಂಡ್ರು ಕೂಡ ಇಲ್ಲಿ ಡೈನಿಂಗ್ ಟೇಬಲ್ ನೋಡಿ. ಇಲ್ಲ ನಾವು ಇದನ್ನ ಯೂಸ್ ಮಾಡೋದಿಲ್ಲ, ನಮ್ದೇ ಒಂದು ಡೈನಿಂಗ್ ಟೇಬಲ್ ಇದೆ ಅಂದ್ರೆ ಇಲ್ಲಿ ಕೂಡ ಒಂದು 5 ಸೀಟರ್ ಡೈನಿಂಗ್ ಟೇಬಲ್ ನ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಗ್ರಾನೈಟ್ ಸ್ಲಾಬ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ನಮ್ಗೆ ಒಂದು ಹ್ಯಾಂಡ್ ವಾಶ್ ಕೊಡ್ತಾರೆ ನೋಡಿ. ವಾಲ್ಗಳಿಗೆಲ್ಲ ನಮ್ಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಈ ಹ್ಯಾಂಡ್ ವಾಶ್ ಪಕ್ಕದಲ್ಲಿ ಬ್ಯೂಟಿಫುಲ್ ವಿಂಡೋ ಕೊಟ್ಟಿರುವಂತದ್ದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಫೈನಲ್ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ಕೊಟ್ಟಿರುವಂತದ್ದು. ವಿತ್ ಪ್ಯಾಂಟ್ರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ. ಚೆನ್ನಾಗಿದೆ. ಮೇನ್ ನಮ್ಗೆ ಅಟ್ರಾಕ್ಟ್ ಆಗೋದೆ ಈ ಡೈನಿಂಗ್ ಸೆಟಪ್. ಟೇಬಲ್ ಮಾಡಿದಾರ, ಫೋಲ್ಡಬಲ್ ಟೇಬಲ್, ಸಗದಾಗಿದೆ. ವೀಕ್ಷಕರೇ, ಈ ಕಿಚನ್ ಏರಿಯಾದಲ್ಲಿ ನಮಗೆ ಬೇಕಾಗಿರುವಂತದ್ದು ಯುಟಿಲಿಟಿ, ಡಿಶ್ ವಾಶ್ ಆದ್ರೂ ಇಟ್ಕೊಬಹುದು, ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಪಾಯಿಂಟ್ ವರ್ಕು, ಇನ್ಲೈಟ್ ಔಟ್ಲೈಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ ಟೈಲ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಆಗಿ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಯುಟಿಲಿಟಿ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರ್ಗು 2x4 ಗ್ಲಾಸಿ ಫಿನಿಶಿಂಗ್ ಟೈಲ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಮತ್ತೆ ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಒಂದು ಪ್ರೊವೈಡ್ ಮಾಡ್ತಾರೆ ಇಲ್ಲಿ.
ಎಷ್ಟೊಂದು ಕಾಮನ್ ಟಾಯ್ಲೆಟ್ ಅಷ್ಟೇ. ಸಖತ್ತಾಗಿ ಬಿಲ್ಡ್ ಮಾಡಿರುವಂತಹ ಮನೆ. ಲೊಕೇಶನ್ ವೈಸ್ ಅಲ್ಲಿನೇ ನಾವು ಈ ಮನೆನ ಪರ್ಚೇಸ್ ಮಾಡಬೇಕಾಗಿರೋದು. 6 ಸ್ಟೇಜು ಫಸ್ಟ್ ಬ್ಲಾಕ್ ಅಲ್ಲಿ ಇರುವಂತಹ ಮನೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಐಟಮ್ಗಳನ್ನ ಶಿಫ್ಟ್ ಮಾಡುವಷ್ಟು ಸ್ಪೇಷಿಯಸ್ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಸ್ಟಡಿ ಯೂನಿಟ್. ಮೇಲ್ಗಡೆ POP ವರ್ಕು, LED ಲೈಟ್ ವರ್ಕು ವಿತ್ ಕೋಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟಡಿ ಯೂನಿಟ್ ನೋಡ್ಬೋದು ವೀಕ್ಷಕರೇ. ಇಲ್ಲಿ ನಾವೇನಾದ್ರು ಸಿಸ್ಟಮ್ ಇಟ್ಕೊಂಡ್ರೆ ಕೀಬೋರ್ಡ್ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ ವರ್ಕು, ಈ ಪೋರ್ಷನ್ ಫುಲ್ ಬೊಕ್ಕು ರ್ಯಾಕುಗಳು ವಿತ್ ಸ್ಟೋರೇಜು, ಈ ಪೋರ್ಷನ್ ಅಲ್ಲೂ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸಗಲಾಗಿದೆ. ಇದು ಪಕ್ಕದಲ್ಲಿ ಬರೋದೆ ಮಾಸ್ಟರ್ ಬೆಡ್ರೂಮ್. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್. ಸೀಲಿಂಗ್ ಅಲ್ಲಿ POP ವರ್ಕ್ ಜೊತೆಗೆ ವಿತ್ ಇಂಟೀರಿಯರ್ ಡಿಸೈನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದು. ಸಖತ್ತಾಗಿ ತಗೊಂಡಿದ್ದಾರೆ. ಡಿಸೈನ್ ವರ್ಕುಗಳು ಅಲ್ಟಿಮೇಟ್ ಆಗಿದೆ. ಕ್ಲಾಸಿಕ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ಲು ಡಿಸೈನ್ಗಳು ನೋಡಿ. ಇದೆಲ್ಲ ಎಕ್ಸ್ಟ್ರಾ ಇವ್ರು ಮಾಡಿಸಿರೋ ವರ್ಕುಗಳಿದೆಲ್ಲ ಲವ್ಲಿಯಾಗಿ ಬಂದಿದೆ ನೋಡಿ. ಕಾಟ್ ಸೈಡ್ ಅಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನು ವಿತ್ ಸೀಲಿಂಗ್ ಅಲ್ಲಿ ಹೋಗಿ ಹಂಗೆ TV ಯೂನಿಟ್ಗೆ ಡೆಪ್ ತಗೊಂಡಿದ್ದಾರೆ. ಸಾಕಾಗಿದೆ. 3 ವಾಲ್ಗಳಿಗೂ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಇದು ಬಂದು ನಮಗೆ TV ಯೂನಿಟ್ ಬರುತ್ತೆ. 2 ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜು. ಇದು ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಫುಲ್ಲು ಈ ವಾಲ್ಗೆ ಇಂಟೀರಿಯರು, ಇಲ್ಲಿ ವಾರ್ಡ್ರೋಬು ಅದು ಇಂಟೀರಿಯರು, ಇಲ್ಲಿ TV ಯೂನಿಟ್ ಅದು ಇಂಟೀರಿಯರ್ ತಗೊಂಡಿದ್ದಾರೆ. ಸಕಲಾಗಿದೆ. ಡಿಸೈನ್ ವೈಸ್ ಅಲ್ಲಿ ಮತ್ತೆ ಕ್ವಾಲಿಟಿ ವೈಸ್ ಅಲ್ಲಿ ಎಲ್ಲೂ ಕಾಂಪ್ರೂವ್ ಆಗದಿರೋ ಮಾಡಿರುವಂತಹ ಕೆಲಸ ಇಲ್ಲಿ ನೋಡಬಹುದು ನಾವು. ಡ್ರೆಸ್ಸಿಂಗ್ ಏರಿಯಾ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ಬರೋದು ನಮಗೆ ಬಾಲ್ಕನಿ. ಆರಾಮಾಗಿ ಒಂದು 4 ಜನ ನಿಂತ್ಕೋಬಹುದು. 1 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆಲ್ಲ ಮೇಂಟೆನೆನ್ಸ್ ಈಸಿಗೋಸ್ಕರ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅಫಂಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ರೇಮ್ ಎಲ್ಲ ಬಂದು ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ನ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂತದ್ದು. ಎಸ್, ಇದು ಅಷ್ಟೇ ವೀಕ್ಷಕರೇ. ಕ್ವೀನ್ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಬ್ಯಾಕ್ ಸೈಡ್ ಅಲ್ಲಿ ವೆಂಟಿಲೇಷನ್ ಇರೋದ್ರಿಂದ ಒಂದು 4 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ತಕ್ಕನಂಗೆ ನಮಗೆ ವಾರ್ಡ್ರೋಬ್ ನ ಯೂಸ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ವರ್ಕ್ ಮಾತ್ರ ಅಲ್ಟಿಮೇಟ್ ವರ್ಕ್ ಅನ್ಬೋದು. ಸಕ್ಕದಾಗಿ ತಗೊಂಡಿದ್ದಾರೆ. ಕೆಲಸಗಳು ಮಾತ್ರ ಬೊಂಬಾಟಾಗಿದೆ. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕ್ಗಳನ್ನ ತಗೊಂಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆಯಾ ಇತ್ತು. ಟಾಪ್ ಟು ಬಾಟಮ್ ವರ್ಗು ನೋಡ್ಕೊಳ್ಳೋಷ್ಟು ವಿಂಡ್ ಮಿರರ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್. ಗ್ಲಾಸಿ ಟೈಲು, ಅದು ಕೂಡ ನಮಗೆ 2x4 ಬರುತ್ತೆ. ವಾಲ್ಗಳಿಗೆ ಆಂಟಿಸ್ಕಟ್ ಬೆಟರ್ ಫಟೈಲ್ಸ್, ವಾಲ್ ಮೌಂಟೆಡ್ ಕಮೋಡು ವಿತ್ ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಷ್ಟು ಜಾಗ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಚೆನ್ನಾಗಿದೆ. ಒಂದು ಮರ್ತೆ ನಾನು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ನ ನೋಡಿಲ್ಲ ನೋಡಿ. ಎಸ್, ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಟ್ ವೆಟರ್ ಫಟಲ್ಸು, ವಾಲ್ಗಳಿಗೆ 2x4 ವೆಟರ್ ಫಟಲ್ಸು, ವಾಲ್ ಮೌಂಟೆಡ್ ಕಮೋಡು ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮು. ಕುಬೇರನ್ ಮೂಲೆಯಲ್ಲಿ ಬರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ಗೆ ವಿತ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಈಗ ಹೋಗೋಣ 3ನೇ ಫ್ಲೋರ್ಗೆ. 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ನೋಡಿ ಸ್ಕೈಲೈಟ್. ಲೈಟು ಫ್ಲಿಕ್ಕರ್ ಆಗುತ್ತೆ. ಏನಕ್ಕಂದ್ರೆ ಬ್ರೈಟ್ ಆಗಿದೆ, ಸನ್ಲೈಟ್ ತುಂಬಾ ಬರ್ತಾ ಇದೆ ಮನೆಗೆ, ಅದಕ್ಕೆ ಈ ವಿಡಿಯೋದಲ್ಲಿ ಲೈಟ್ ಫ್ಲಿಕ್ಕರ್ ಆಗುತ್ತೆ. ಸೇಫ್ಟಿ ವೈಸ್ ಅಲ್ಲಿ ನಮಗೆ ಇಮೇಜ್ ಗ್ರಿಲ್ ವರ್ಕ್, ಯಾರು ನಮಗೆ ಮೇಲ್ಗಡೆ ಗ್ಲಾಸ್ ನ ಹೊಡೆದಿ ಬರ್ದಿರೋ ತರ ಗ್ರಿಲ್ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ಬಾಟಲ್ ಫುಲ್ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಬೆಳಕಿಗೋಸ್ಕರ, ಮಳೆ ನೀರು ಬರ್ದಿರೋದಕ್ಕೋಸ್ಕರ ಮೇಲ್ಗಡೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು 3ನೇ ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಕೆಳಗಡೆ ಬೆಡ್ರೂಮ್ ನೋಡೋದಲ್ಲ, ಸೇಮ್ ಆಸ್ ಇಟ್ ಡಿಸೈನ್ ತಗೊಂಡಿದ್ದಾರೆ. ಬಟ್ ಏನು ಅಂದ್ರೆ ಈ ವಾರ್ಡ್ರೋಬ್ಗಳಿಗೆಲ್ಲ ವೈಟ್ ಗ್ಲಾಸಿ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಪ್ರೀಮಿಯಂ ಲುಕ್ ನಮಗೆ ಬೆಡ್ರೂಮ್ ಗಳಿಗೆ ಎಂಟ್ರಿ ಆದ್ರೆ ಅಲ್ಟಿಮೇಟ್ ಆಗಿದೆ. ಮೇಂಟೈನ್ ಮಾಡ್ಬೇಕು ಅನ್ನೋದು ಅಷ್ಟೇ ಬಿಟ್ರೆ ಲುಕ್ ವೈಸ್ ಅಲ್ಲಿ ಮಾತ್ರ ಸಕ್ಕದಾಗಿ ತಗೊಂಡಿದ್ದಾರೆ. ಖರ್ಚು ಮಾಡಿದ್ದಾರೆ. ಕ್ವಾಲಿಟಿ ಕನ್ಸೆಷನ್
ಸಾಕಾಗಿದೆ. ಸೇಮ್ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟ್ ವರ್ಕು. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಕೊಟ್ಟಿರುವಂತದ್ದು ಮಸ್ತ್ ನೋಡಿ. ಇಲ್ಲೂ ಕೂಡ ಇದು ಸ್ಟೋರೇಜು. ಇದು ಆಕ್ಚುಲಿ ಕೊಡೋ ನೆಸೆಸಿಟಿ ಇಲ್ಲ, ಬಟ್ ಕೊಟ್ಟಿದ್ದಾರೆ. ಏನೋ ಒಂದು ಅವಶ್ಯಕತೆ ಇರಲಿ ಅನ್ನೋ ಒಂದು ಪರ್ಪಸ್ಗೆ ಈ ವರ್ಕ್ಗಳನ್ನ ಮಾಡಿರುವಂಥದ್ದು. ವಿಡಿಯೋ ನೋಡ್ಕೊಂಡು ಮನೆ ನೋಡಕ್ ಬರೋರು ಈ ಸಣ್ಣ ಪುಟ್ಟ ಕೆಲಸಗಳನ್ನ ನೋಡಿ, ಯಾಕಂದ್ರೆ ಖರ್ಚು ಮಾಡಿರ್ತಾರೆ, ತಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ನೋಡಿ ಸಾಕಾಗಿದೆ, ಅಲ್ಟಿಮೇಟ್ ಆಗಿದೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ 4 ವಿಂಡೋಗಳನ್ನ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅಲ್ಲಿ ನಮಗೆ ಬಾಲ್ಕನಿ ಬರುತ್ತೆ. POP ವರ್ಕು ಮತ್ತೆ ಸಣ್ಣದಾಗಿ ಬಾರ್ಡರ್ಗಳಲ್ಲಿ ಇಂಟೀರಿಯರ್ ಡಿಸೈನ್ ಕೊಟ್ಟಿರುವಂಥದ್ದು. ಬಟ್ ಈ ಎಲ್ಲ ಈ ಪ್ರಾಪರ್ಟಿ ಏನು ಅಂದ್ರೆ ಸೀಲಿಂಗ್ ಅಲ್ಲಿ ಎಲ್ಲ ರೂಮ್ಗಳಿಗೂ ಕೂಡ ಇಂಟೀರಿಯರ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಓಕೆ, ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕೆಳಗಡೆ ನೋಡಿದ್ವಲ್ಲ ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಬಾಲ್ಕನಿ, ಕೆಳಗಡೆ ನೋಡಿದ್ವಲ್ಲ ಸೇಮ್ ಆಸ್ ಇಟ್ ಇಸ್. ಆರಾಮ ಒಂದು ಚೇರ್ ಹಾಕೊಬಹುದು, 4 ಜನ ನಿಂತ್ಕೋಬಹುದು. ಟಫ್ ಅಂಡ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೇಂಟೆನೆನ್ಸ್ಗೋಸ್ಕರ ಗ್ಲಾಸಿ ಟೈಲ್ಗಳನ್ನ ಯೂಸ್ ಮಾಡಿದ್ದಾರೆ. ಇದರ ಆಪೋಸಿಟ್ ಅಲ್ಲಿ ನಮಗೆ ಸಿಟ್ಟಿಂಗ್ ಏರಿಯಾ, ಆಲ್ರೆಡಿ ಒಂದು ಉಯ್ಯಾಲೆ ಇದೆ. POP ವರ್ಕು ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ಗೆ ಇಲ್ಲಿ ಇಂಟೀರಿಯರ್ ಡಿಸೈನ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್, ಅದು ಕೂಡ ನಮಗೆ ಟೇಪರ್ ಆಗಿರೋದ್ರಿಂದ ವಯಸ್ಸಾಗಿರೋರು ಕೂಡ ಕ್ಲೀನ್ ಆಗಿ ಹತ್ತಬಹುದು, ಅಷ್ಟು ಜಾಗ ನಮಗೆ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಅಲ್ಲಿ ಏನಾದ್ರು ನಾವು ಆಂಗಲ್ ನ ಯೂಸ್ ಮಾಡ್ಕೊಂಡ್ರೆ ವಾಷಿಂಗ್ ಏನಾದ್ರು ಆಗಿರೋ ಬಟ್ಟೆಗಳನ್ನ ಇಲ್ಲಿ ನಾವು ಹಾಕೋಬಹುದು. ವೆಂಟಿಲೇಷನ್ಗೋಸ್ಕರ ಈ ಪೋರ್ಷನ್ ಅಲ್ಲೂ ಕೂಡ ನಮಗೊಂದು ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಅದು ನಮಗೆ UPS ವಿಂಡೋ ಕೂಡ ಯೂಸ್ ಮಾಡಿರುವಂತದ್ದು. MS ಗ್ರಿಲ್ ವರ್ಕು ವಿತ್ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ ಗೇಟ್ ನ ಕೊಟ್ಟಿದ್ದಾರೆ. ನೋಡಿ, ಇದೇ ಗೇಟ್. ನಾವಿದನ್ನ ಎಳ್ಕೊಂಡ್ರೆ ಆರಾಮಾಗಿ ನಮಗೆ ಡೋರ್ ಕ್ಲೋಸ್ ಆಗುತ್ತೆ. ಆ ಥರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸ್ಕೈಲೈಟ್ ನೋಡಿ, ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೂ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರ್ ನ ಕೊಟ್ಟಿರುವಂತದ್ದು ಸಖತ್ತಾಗಿದೆ. ಇದ್ರ ಮೇಲ್ಗಡೆ ಬಟ್ಟೆ ಹಾರಕೊಳ್ಳೋದಕ್ಕೆ ಸ್ಕ್ವೇರ್ ಆಗಿರುವಂತಹ ಆಂಗಲ್ ನ ಕೊಟ್ಟಿರುವಂತದ್ದು. ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನೋಡಿ, ಹಿಂದಗಡೆ ಪ್ರಾರ್ಥನಾ ಸ್ಕೂಲ್ ಬ್ಯಾಕ್ ಸೈಡ್ ಅಲ್ಲೇ ನಮಗೆ ಪ್ರಾಪರ್ಟಿ ಇರುವಂತದ್ದು. NPS ಸ್ಕೂಲ್ ಬ್ಯಾಕ್ ಸೈಡ್ ಅಲ್ಲೇ ನಮಗೆ ಪ್ರಾಪರ್ಟಿ ಇರುವಂತದ್ದು. ಮುಂದಗಡೆ ಬಂದು ನಮಗೆ ಕರಿಷ್ಮಾ ಹಿಲ್ಸ್ ಬರುತ್ತೆ. ಇದು ಬಂದು ನಮಗೆ 7 ಗಾರ್ಡನ್ ಅಪಾರ್ಟ್ಮೆಂಟ್ ಮತ್ತೆ ಮಂತ್ರಿ ಅಪಾರ್ಟ್ಮೆಂಟ್. ನೋಡಿ, 7 ಗಾರ್ಡನ್ ಅಪಾರ್ಟ್ಮೆಂಟ್ ಬ್ರಿಗೇಡ್ದು ಮಂತ್ರಿ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಆಲ್ಮೋಸ್ಟ್ 99% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ಬೈ ಮಾಡಬಹುದು. ಸೌತ್ ಗೇಟ್ ಈಸ್ಟ್ ಡೋರ್ ಅಲ್ಲಿ 99% ವಾಸನ್ನ ಮೇಂಟೈನ್ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ಬೈ ಮಾಡಬಹುದು. ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ವಿತ್ ಪ್ರೈಸಸ್ ಸಮೇತ, ವಿತ್ ಓನರ್ ನಂಬರ್, ಲೊಕೇಶನ್ ಹೈಲೈಟ್ಸ್, ವಿತ್ ಮ್ಯಾಪ್ ಅಲ್ಲಿ ಈ ಪ್ರಾಪರ್ಟಿದು ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಎನಿಬಡಿ ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಓನರ್ ನಂಬರ್ಗೆ ಕಾಲ್ ಮಾಡಿ ಡೀಲ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಮಾರ್ಕೆಟಿಂಗ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ವಿಡಿಯೋಗಳನ್ನ ನೋಡೋರು ಯಾರಾದರೂ ಇನ್ನು ಇದುವರೆಗೂ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜು, ಫೇಸ್ಬುಕ್ ಪೇಜು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.